ವೆಲ್ಕಮ್ ಟು ಸ್ಮಾರ್ಟ್ ಸಲಾಮ್ಸ್ ವಿದ್ಯಾರ್ಥಿ. ನಾವು ನಿಮ್ಮ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರಿಂದ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಅನ್ನುವಂಥ ಒಂದು ಅಧ್ಯಾಯದಲ್ಲಿರುವಂತಹ ಅಭ್ಯಾಸಗಳನ್ನ ಈ ವಿಡಿಯೋದಲ್ಲಿ ಬಿಡಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಅಧ್ಯಾಯ ಅಷ್ಟೇ ಅಲ್ಲ, ಪೂರ್ಣಾಂಗಗಳಿಂದ ಎಲ್ಲ ಅಭ್ಯಾಸಗಳು ಹಾಗೂ ವಿಜ್ಞಾನದ ಬಹಳಷ್ಟು ಪಾಠಗಳ ಎಕ್ಸ್ಪ್ಲೇಷನ್ ಹಾಗೂ ಉತ್ತರಗಳು ಸಹ ಈ ಚಾನೆಲ್ ನಲ್ಲಿವೆ. ಅವುಗಳನ್ನು ನೋಡಿ ನೀವು ತಿಳ್ಕೊಂಡು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಅವ್ರು ನೋಡಿ ಅಲ್ಲಿ ವಿದ್ಯಾರ್ಥಿಗಳು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ಹಾಗೂ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳು, ಇವತ್ತು ನಾವು ಈ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 2.6 ಮುಂದುವರಿಸೋಣ. ಬನ್ನಿ. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.6 ಅದರಲ್ಲಿ ಇವತ್ತು 4ನೇ ಸಮಸ್ಯೆ. ಇದರರ್ಥ ನಾವು 3ನೇ ಸಮಸ್ಯೆವರೆಗೆ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿಕೊಂಡಿದ್ದೀವಿ. ನೀವೇನಾದ್ರೂ ಅವುಗಳನ್ನು ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ಲಿಂಕ್ ಅನ್ನು ಬಳಸಿ ನೀವು ನೋಡ್ಬಹುದು. ಓಕೆ, 4ನೇ ಸಮಸ್ಯೆ. ಏನ್ 4ನೇ ಸಮಸ್ಯೆ? ಈಗಾಗಲೇ ವಿದ್ಯಾರ್ಥಿ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ದಶಮಾಂಶಗಳನ್ನು ಗುಣಾಕಾರ ಮಾಡ್ಕೋಬೇಕು ಈಸಿ ಆದಂತಹ ಸ್ಟೆಪ್ಸ್ ಗಳನ್ನು ನಿಮಗೆ ತಿಳಿಸಲಾಗಿದೆ. ಸೊ ಈಸಿಯಾಗಿ ಗುಣಾಕಾರನ ಪಾಯಿಂಟ್ ಅನ್ನ ಯಾವ ರೀತಿ, ಬಿಂದುವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಸಹ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಹೋಗಿ ತಪ್ಪೇ ವಿಡಿಯೋ ನೋಡಿ, ಅಂದ್ರೆ ಹಿಂದಿ ಮುಂದಿನ ಅಧ್ಯಾಯ ಈಸಿಯಾಗಿ ಅರ್ಥ ಆಗುವುದು. ಓಕೆ, 4ನೇ ಸಮಸ್ಯೆ. ಒಂದು ದ್ವಿಚಕ್ರ ವಾಹನ 1 ಲೀಟರ್ ನಲ್ಲಿ, ಅಂದ್ರೆ 1 ಲೀಟರ್ ಪೆಟ್ರೋಲ್ ನಲ್ಲಿ ಅದು 55.3 ಕಿಲೋಮೀಟರ್ ಚಲಿಸುತ್ತದೆ. ಸೊ 1 ಲೀಟರ್ ನಲ್ಲಿ ಅದು 55.3 ಕಿಲೋಮೀಟರ್ ಚಲಿಸುತ್ತದೆ. ಆದ್ರೆ 10 ಲೀಟರ್ ಪೆಟ್ರೋಲ್ ಅನ್ನ ಬಳಸಿದಾಗ ಅದು ಎಷ್ಟು ದೂರ ಚಲಿಸುವುದು? ಇದು ಈ 4ನೇ ಪ್ರಶ್ನೆಯ ಅರ್ಥವಿದೆ. ಓಕೆ, ಸೊಲ್ಯೂಷನ್ ಮೊದಲೇನ್ ಮಾಡ್ಕೊಳ್ಳಿ. 1 ಲೀಟರ್ ಪೆಟ್ರೋಲ್ ನಲ್ಲಿ ಕ್ರಮಿಸುವ ದೂರ. ಮೊದಲಿಗೆ ಇದನ್ನ ಬರ್ಕೊಳ್ಳಿ. ಎಷ್ಟು 1 ಲೀಟರ್ ಕ್ರಮಿಸುವಂತ ದೂರ? ಅದು 55.3 ಕಿಲೋಮೀಟರ್. ಆದ್ದರಿಂದ 10 ಲೀಟರ್ ಪೆಟ್ರೋಲ್ ನಲ್ಲಿ ಕ್ರಮಿಸುವಂತಹ ದೂರ ಕೊಟ್ಟು ನಾವ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ಈ ಒಂದು 55.3 10 ಗುಣಾಕಾರ ಮಾಡ್ಕೋಬೇಕು. ಸೊ 55.3 ಗುಣಾಕಾರ 10 ಈಕ್ವಲ್ ಟು ಯಾವ ರೀತಿ ಬಿಂದು ಇದ್ದ ಗುಣಾಕಾರ ಮಾಡಬೇಕು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಮತ್ತೊಂದ್ಸಲ ನೋಡ್ಕೊಳ್ಳಿ. ಈ ಬಿಂದು ಬಿಟ್ಟು ಸಂಖ್ಯೆಯನ್ನ ಬರ್ಕೊಳ್ಳಿ, ಅಂದರೆ ಈ ದಶಮಾಂಶವನ್ನ ಭಿನ್ನ ರಾಶಿಯಲ್ಲಿ ಬರ್ಕೊಳ್ಳಿ. ಇಲ್ಲಿ ಬಿಂದು 1 ಅಂಕಿಯ ನಂತರ, ಇದರರ್ಥ ಛೇದದಲ್ಲಿ 1 0 ಅಂದರೆ 10 ಇಂಟು 10. ಸೊ ಈ ರೀತಿ ನೀವು ದಶಮಾಂಶವನ್ನು ಗುಣಾಕಾರ ಮಾಡುವಾಗ ಕೊಟ್ಟಂತಹ ದಶಮಾಂಶವನ್ನ ಭಿನ್ನ ರಾಶಿಯಲ್ಲಿ ಬರೆದುಕೊಂಡು ಗುಣಾಕಾರ ಮಾಡಿದ್ರೆ ತುಂಬಾ ಈಸಿ ಇದೆಲ್ಲ. ಸೊ ಈಕ್ವಲ್ ಈ 10 ಕ್ಯಾನ್ಸಲ್. ಸೊ ಉಳಿದಿರುವಂತಹ ಸಂಖ್ಯೆ 553 ಕಿಲೋಮೀಟರ್. ಇದರರ್ಥ ದ್ವಿಚಕ್ರ ವಾಹನವು 10 ಲೀಟರ್ ನಲ್ಲಿ 553 ಕಿಲೋಮೀಟರ್ ಚಲಿಸುತ್ತದೆ. ಇದೆಲ್ಲ ಒಂದು ಸಿಂಪಲ್ ಆದಂತಹ ಒಂದು ಗುಣಾಕಾರ. ಸೊ ಇದು ವಿದ್ಯಾರ್ಥಿಗಳ ಇನ್ನು ಅಭ್ಯಾಸ 2.6 4ನೇ ಸಮಸ್ಯೆ. ಇನ್ನು ಅಭ್ಯಾಸ 2.6ರಲ್ಲಿ ಕೊನೆಯ ಸಮಸ್ಯೆ 5ನೇ ಸಮಸ್ಯೆ. ಬನ್ನಿ ಅದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, 5ನೇ ಸಮಸ್ಯೆ ಅಭ್ಯಾಸ 2.6ರಲ್ಲಿ ಅದೇನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಹಳಷ್ಟು ದಶಮಾಂಶಗಳಿವೆ. ಈ ದಶಮಾಂಶಗಳನ್ನ ನಾವೀಗ ಗುಣಾಕಾರ ಮಾಡ್ಕೋಬೇಕು. ವಿದ್ಯಾರ್ಥಿ ಒಂದು ಈಸಿ ಸ್ಟೆಪ್ ಅಂತ ಹೇಳ್ಕೊಡ್ತೀನಿ. ಕಾಮನ್ ಕೇಳಿ ಚೆನ್ನಾಗಿ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮಗೆ ದಶಮಾಂಶಗಳ ಗುಣಾಕಾರ ಈಸಿಯಾಗಿ ತಿಳಿದು ಬರ್ಬೋದು. ಯಾವ ರೀತಿ? ಒಂದ್ ಸಮಸ್ಯೆ ಇಲ್ಲಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ 2.5 ಇಂಟು 0.3 ಯಾವ ರೀತಿ ಗುಣಾಕಾರ ಮಾಡ್ಕೋಬೇಕು. ಇದಾದ್ರೆ ಮೊದಲಿಗೆ ಏನ್ ಮಾಡ್ಕೊಳ್ಳಿ, ಈ ಬಿಂದುಗಳು ಇಲ್ಲ ಅಂತ ತಿಳ್ಕೊಳ್ಳಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ. ನೀವು ಇವುಗಳನ್ನ ಗುಣಾಕಾರ ಮಾಡ್ತಾ ಇದ್ದೀವಿ. ಬಿಂದು ಬಿಟ್ರೆ 0, ಸೊ 0 ಬೆಲೆ ಇಲ್ಲ, ಬಿಟ್ಬಿಡಿ. ಸೊ ಓನ್ಲಿ 3. ಸೊ ನೀವು ಈ ರೀತಿ ಸಂಖ್ಯೆಗಳ ಗುಣಾಕಾರ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಈ ದಶಮಾಂಶಗಳ ಗುಣಾಕಾರ ತುಂಬಾ ಈಸಿ. ಹಾಗಾದ್ರೆ ಇನ್ನು 25 ಗುಣಾಕಾರ 3 ಇದನ್ನ ಮೊದಲಿಗೆ ಗುಣಾಕಾರ ಮಾಡ್ಕೊಳ್ಳಿ. ಎಷ್ಟು? 25 ಗುಣಾಕಾರ 3 75. ಇಷ್ಟಂತ ತಿಳಿತಲ್ಲ. ಈಗ ಇಲ್ಲಿ ನೋಡ್ಕೊಳ್ಳಿ. ಮೊದಲನೇ ಒಂದು ಸಂಖ್ಯೆಯಲ್ಲಿ 1 ಅಂಕಿಯ ನಂತರ ಬಿಂದು,
ಎರಡನೇ ಒಂದು ಸಂಖ್ಯೆಯಲ್ಲಿ ಒಂದು ಅಂಕಿಯ ನಂತರ ಬಿಂದು. ಸೊ ಒಟ್ಟಾರೆಯಾಗಿ ಎಷ್ಟಾಯ್ತು? ಇಲ್ಲಿ ಒಂದು ಅಂಕಿ, ಇಲ್ಲಿ ಒಂದು ಅಂಕಿ. ಇದರರ್ಥ ಒಟ್ಟಾರೆಯಾಗಿ 2 ಅಂಕಿಗಳ ನಂತರ ಬಿಂದು ಬರಬೇಕು. ಇದರರ್ಥ ವಿದ್ಯಾರ್ಥಿಗಳ ಉತ್ತರದಲ್ಲಿ 2 ಅಂಕಿಗಳ ನಂತರ ಬಿಂದುವನ್ನು ಬರಿಬೇಕು. ಸೊ 1 ಅಂಕಿ 7, ಇದು 2ನೇ ಅಂಕಿ. ಸೊ 2 ಅಂಕಿಗಳ ನಂತರ ಆದ್ರೆ 2 ಅಂಕಿಗಳ ನಂತರ ಬಿಂದುವನ್ನ ಬರಿಬೇಕು. ನೆಕ್ಸ್ಟ್ ಏನಿಲ್ಲಪ್ಪ ಅಂತಂದ್ರೆ 0. ಇಷ್ಟೇ ವಿದ್ಯಾರ್ಥಿಗಳು. ಸೊ ಇದರ ಅರ್ಥ ಮೊದಲನೇ ಸಮಸ್ಯೆ ಉತ್ತರ 0.75. ಇಷ್ಟು ಈಸಿ ಆಗಿದೆಲ್ಲ. ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ, ಎರಡನೇ ಸಮಸ್ಯೆ. ಸೊ 0.1 ಇಂಟು 51.7 ಯಾವ ರೀತಿ ತಿಳ್ಕೋಬೇಕು? 0.1 ಎಂತಂದ್ರೆ ಇದು ಜಸ್ಟ್ 1 ಇಂಟು 51.7 ಎಂದರೆ ಇದು 517. 517 ಇಂಟು 1 ಜಸ್ಟ್ ಇದು 517. ಇಲ್ಲಿ ಒಂದು ಅಂಕಿಯ ನಂತರ ಬಿಂದು, ಇಲ್ಲಿಯೂ ಸಹ ಒಂದು ಅಂಕಿಯ ನಂತರ ಬಿಂದು. ಸೊ ಟೋಟಲ್ ಉತ್ತರದಲ್ಲಿ 2 ಅಂಕಿಗಳ ನಂತರ ಬಿಂದು ಬರಬೇಕು. ಸೊ 2 ಅಂಕಿಯ ನಂತರ ಬಿಂದು ಅಂದರೆ 5.17. ಸೊ ಇದರ ಉತ್ತರ 5.17. ಎಷ್ಟು ಈಸಿ ಆಗಿದೆ ನೋಡಿ. ಸೊ ಈ ರೀತಿ ಒಂದು ಐಡಿಯಾ ನಿಮಗೆ ಚೆನ್ನಾಗಿ ತಿಳ್ತಿರ್ಬೇಕು. ಓಕೆ, ಈಗೇನ್ ಮಾಡ್ಬೇಕಿಲ್ಲಿ? ಇದನ್ನು 2 ಅಂತ ತಿಳ್ಕೊಬೇಕು. ಇದನ್ನ 3168 ಅಂತ ತಿಳ್ಕೊಬೇಕು. ಸೊ 3168 2ರಿಂದ ಗುಣಾಕಾರ ಮಾಡ್ಕೊಳ್ಳಿ. ಸೊ ಇದು 16, 6 ಗುಣಾಕಾರ 2 12, ಇದು 13, 2 ಗುಣಾಕಾರ 1 2 ಪ್ಲಸ್ 1 3, 3 ಗುಣಾಕಾರ 2 6. ಸೊ ಇದರ ಅರ್ಥ ಇದು 6336. ಇದು ಬಿಂದು. ಇಲ್ಲಿ ಒಂದು ಅಂಕಿಯ ನಂತರ ಬಿಂದು, ಇಲ್ಲಿಯೂ ಸಹ ಒಂದು ಅಂಕಿಯ ನಂತರ ಬಿಂದು. ಸೊ ಒಟ್ಟಾರೆಯಾಗಿ 2 ಅಂಕಿಗಳ ನಂತರ ಬಿಂದು. ಇದರ ಅರ್ಥ ಇದಾದ ನಂತರ ಬಿಂದು. ಸೊ ಇದು ಮೂರನೇ ಪ್ರಶ್ನೆಯ ಉತ್ತರ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ. ಸೊ ಇದು ವಿದ್ಯಾರ್ಥಿ 13 ಇಂಟು 31 ಅಂತ ನಾವು ಇದನ್ನ ತಿಳ್ಕೊಂಡು ಇದನ್ನ ಗುಣಾಕಾರ ಮಾಡ್ಕೋಬೇಕು. ಎಷ್ಟು ಉತ್ತರ ಬರುತ್ತೆ? ಹೌದು, 403. ಈಗ ಇಲ್ಲಿ ಒಂದು ಅಂಕಿಯ ನಂತರ ಬಿಂದು, ಇಲ್ಲಿ ಸಹ ಒಂದು ಅಂಕಿಯ ನಂತರ ಬಿಂದು. ಸೊ ಟೋಟಲ್ ಆಗಿ 2 ಅಂಕಿಗಳ ನಂತರ ಬಿಂದು, 2 ಅಂಕಿಗಳ ನಂತರ ಬಿಂದು. ತೀತಲ್ಲ. ಸೊ ಇವು ವಿದ್ಯಾರ್ಥಿಗಳ ಅಭ್ಯಾಸ 2.6ರಲ್ಲಿ ಮೊದಲ 4 ಸಮಸ್ಯೆಗಳ ಉತ್ತರಗಳು. ಈ ರೀತಿ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ದಶಮಾಂಶ ಗುಣಾಕಾರ ಮಾಡ್ಕೊಂಡು ತುಂಬಾ ಈಸಿ ನೋಡಿ. ಮುಂದಿನ ಪ್ರಶ್ನೆ ತಿಳ್ಕೊಂಡು. ಓಕೆ ವಿದ್ಯಾರ್ಥಿಗಳೇ, 5ನೇ ಮುಖ್ಯ ಪ್ರಶ್ನೆಯಲ್ಲಿ ರೋಮನ್ ನಂಬರ್ 5 0.5 ಇಂಟು 0.05. ಓಕೆ, ಯಾವ ರೀತಿ ಗುಣಾಕಾರ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಮತ್ತೆ 0.5 ಇಂಟು 0.05 ಈಕ್ವಲ್ ಟು, ಮೊದಲಿಗೆ ಇದನ್ನ 5 ಅಂತ ತಿಳ್ಕೊಳ್ಳಿ. ಅದೇ ರೀತಿ ಇದು ಪಾಯಿಂಟ್ಸ್ ಎಲ್ಲ ಬಿಟ್ಟರೆ ಇದು ಸಹ ಕೇವಲ 5. ಸೂತ್ರ ಎಷ್ಟು? 25. ಸೊ 25 ನಮ್ದು ಉತ್ತರ ಬಂತು. ಇನ್ನು ಇಲ್ಲಿ ಒಂದು ಅಂಕಿಯ ನಂತರ ಬಿಂದು, ಇಲ್ಲಿ 2 ಅಂಕಿಗಳ ನಂತರ ಬಿಂದು. ಸೊ ಒಟ್ಟಾರೆ ಎಷ್ಟಾಯ್ತು? 3 ಆಯ್ತು. ಸೊ ಇದರ ಅರ್ಥ 3 ಅಂಕಿಗಳ ನಂತರ ಬಿಂದುವನ್ನ ಬರೀಬೇಕು. ಸೂತ್ರದಲ್ಲಿ ನಮಗೆ ಕೇವಲ 2 ಅಂಕಿಗಳು ವಿದ್ಯಾರ್ಥಿ, ಹೌದಲ್ಲ? ಸೊ 3ನೇ ಅಂಕಿ ಇಲ್ಲ, ಅದಕ್ಕೆ ನಾವೇನ್ ಮಾಡೋಣ? ಒಂದು 0 ಬರ್ಕೋಬೇಕು. 3 ಅಂಕಿ ಆಯ್ತಲ್ಲ. ಸೊ 3 ಅಂಕಿಗಳ ನಂತರ ಬಿಂದು, ಮತ್ತೆ ನೆಕ್ಸ್ಟ್ 0. ಇದು ಎಷ್ಟು ಈಸಿ ಆಗಿದೆ. ಸೊ ಇದು 0.025. ಸೊ ಇದೇ ರೀತಿ 6ನೇ ಸಮಸ್ಯೆ. ಸೊ ನೀವೇನ್ ಮಾಡ್ಬೇಕು? ಇಲ್ಲಿ 112 ಅಂತ ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ಇದನ್ನ 15ರಿಂದ ನೀವು ಗುಣಾಕಾರ ಮಾಡ್ಕೋಬೇಕು. 15 ಇಂಟು 2 ಇದು 30, 15 ಇಂಟು 1 ಇದು 15 ಪ್ಲಸ್ 3 18, 15 ಇಂಟು 1 15 ಪ್ಲಸ್ 1 16. ಸೊ ಎಷ್ಟು ಉತ್ತರ? 1680. ಇನ್ನು ಇಲ್ಲಿ ಒಂದು ಅಂಕಿಯ ನಂತರ ಬಿಂದು, ಇಲ್ಲಿ 2 ಅಂಕಿಗಳ ನಂತರ ಬಿಂದು. ಸೊ ಇದರ ಅರ್ಥ ಉತ್ತರದಲ್ಲಿ ಒಟ್ಟಾರೆಗೆ 3 ಅಂಕಿಗಳ ನಂತರ ಬಿಂದುವನ್ನ ಬರೀಬೇಕು. ಸೊ 1 2 3 ಅಂಕಿಯ ನಂತರ ಬಿಂದು. ಸೊ ಉತ್ತರ 1.680. ಇನ್ನು ನೆಕ್ಸ್ಟ್ ಇದು 7ನೇ ಸಮಸ್ಯೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ? 1.07ನ್ನ 107 ಅಂತ ತಿಳ್ಕೊಳ್ಳಿ. ಇಲ್ಲಿ 2 ಸೊನ್ನೆಗಳಿವೆ, ಬಿಂದು ಹಾಗೂ ಸೊನ್ನೆಗಳನ್ನು ಬಿಟ್ಟರೆ ಉಳಿದಿರುವುದು ಕೇವಲ 2. ಗುಣಾಕಾರ ಮಾಡ್ಕೊಳ್ಳಿ. 7 ಇಂಟು 2 14, 2 ಇಂಟು 0 0. ಇದು ಒಂದು ಹಾಗೆ ಬರುವುದು. 2 ಇಂಟು 1 7. ಇದರ ಅರ್ಥ ವಿದ್ಯಾರ್ಥಿಗಳು 214 ಇದು ಗುಣಾಕಾರ. ಇನ್ನು
ಇಲ್ಲಿ 2 ಅಂಕಿಗಳ ನಂತರ ಬಿಂದು, ಇಲ್ಲಿ ಸಹ 2 ಅಂಕಿಗಳ ನಂತರ ಬಿಂದು. ಸೊ ಒಟ್ಟಾರೆಯಾಗಿ ಇಲ್ಲಿ 2 ಅಂಕಿ, ಇಲ್ಲಿ 2 ಅಂಕಿ. ಸೊ ಒಟ್ಟಾರೆಯಾಗಿ 4 ಅಂಕಿಗಳ ನಂತರ ಬಿಂದುವನ್ನ ಬರಿಬೇಕು. ಈಗ ಉತ್ತರದಲ್ಲಿ ನೋಡ್ಕೊಳ್ಳಿ, ನಮಗೆ 3 ಅಂಕಿಯ ಉತ್ತರ ಬಂದಿದೆ, 4ನೇ ಅಂಕಿ ಇಲ್ಲ. ಏನ್ ಮಾಡ್ಬೇಕು? ವೆರಿ ಗುಡ್, 0 ಬರ್ಕೊಳ್ಳಿ. 4 ಅಂಕಿ ಆದ್ವಲ್ಲ, ಈಗ ಪಾಯಿಂಟ್ ಅನ್ನು ಬರೆದು ಮತ್ತೆ 0 ಬರ್ಕೊಳ್ಳಿ. ಸೊ ಇದು 7ನೇ ಸಮಸ್ಯೆ ಉತ್ತರ 0.0214 ಆಯ್ತಲ್ಲ. ಇನ್ನು ಕ್ವಶನ್ ನಂಬರ್ 8. ಸೊ ಇದನ್ನ ಮತ್ತೆ ವಿದ್ಯಾರ್ಥಿ ಏನ್ ಮಾಡ್ಬೇಕು? 1005 ಅಂತ ತಿಳ್ಕೊಬೇಕು. ಇದನ್ನ 105ರಿಂದ ಗುಣಾಕಾರ ಮಾಡ್ಕೊಳ್ಳಿ. ಎಷ್ಟು ಬರೋದು ಉತ್ತರ? 1052525. ಇದು 1005 ಇಂಟು 105ರ ಗುಣಲಬ್ಧ. ಇನ್ನು ಇದನ್ನ ಇಲ್ಲಿ ಮಾಡ್ಕೊಳ್ಳಿ, 10525. ಈಗ ಬಿಂದು ಇಡುವಂಥದ್ದು. ಇಲ್ಲಿ 2 ಅಂಕಿಯ ನಂತರ, ಇಲ್ಲಿ ಸಹ 2 ಅಂಕಿಯ ನಂತರ. ಸೊ ಒಟ್ಟಾರೆ 4 ಅಂಕಿ, 1 2 3 4. ಸೊ 10.5525. ಇದು 8ನೇ ಸಮಸ್ಯೆ ಕೊನೆಲಬ್ಧ. ಇದೆಲ್ಲ ಎಷ್ಟು ಈಸಿ ಆಗಿದೆ ಬಿಂದುವನ್ನು ಬಳಸೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಅಭ್ಯಾಸ 2.6ರಲ್ಲಿ ಕೊನೆಯ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಕೇವಲ 2 ಸಮಸ್ಯೆ ಉಳಿದಿದೆ. ಅವುಗಳನ್ನು ಸಹ ತಿಳ್ಕೊಂಡು ಬನ್ನಿ. ಸೊ ಈಗ ವಿದ್ಯಾರ್ಥಿಗಳ ಅಭ್ಯಾಸ 2.6ರಲ್ಲಿ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ 2 ಸಮಸ್ಯೆಗಳು. ಸೊ ಮೊದಲಿಗೆ ಈ 9ನೇ ಸಮಸ್ಯೆ ತಿಳ್ಕೊಂಡು, 9ನೇ ಸಮಸ್ಯೆ ಈ ಬದಿಗೆ ವಿದ್ಯಾರ್ಥಿಗಳು, ಇದು 9ನೇ ಸಮಸ್ಯೆ, ಇದು 10ನೇ ಸಮಸ್ಯೆ. ಓಕೆ, ಮೊದಲಿಗೆ 9ನೇ ಸಮಸ್ಯೆ ತಿಳ್ಕೊಂಡು ಇದನ್ನ ಯಾವ ರೀತಿ ಬರ್ಕೋಬೇಕು? 1 0 1 0 1 ಬಿಂದನ್ನು ಬಿಟ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಈ 0 ಬಿಂದು ಏನನ್ನು ಬಿಟ್ಟರೆ ಇಲ್ಲಿ ಉಳಿದಿರುವುದು ಕೇವಲ 1. ಇದರರ್ಥ ನೋಡಿ ಎಷ್ಟು ಡಿಫಿಕಲ್ಟ್ ಆಗಿರುವಂತ ಒಂದು ಸಮಸ್ಯೆ ಬಿಂದುವನ್ನು ಹೊಂದಿದ್ರೆ ಎಷ್ಟು ಈಸಿಯಾಗಿದು ಕಾಣಿಸುತ್ತೆ. ಸೊ ಇದೆಲ್ಲ ಸಂಖ್ಯೆ ಇಂಟು 1 ಅಂದ್ರೆ ಮತ್ತೆ ಮರಳಿ ಅದೇ ಸಂಖ್ಯೆ, ಹೌದಲ್ಲ? ಸೊ ಈಕ್ವಲ್ ಟು 1 0 1 0. ಇನ್ನಿಲ್ಲಿ ಬಿಂದು 2 ಅಂಕಿಯ ನಂತರ, ಇಲ್ಲಿ ಬಿಂದು 2 ಅಂಕಿಯ ನಂತರ. ಸೊ ಒಟ್ಟಾರೆಯಾಗಿ ಬಿಂದು ಬರಬೇಕು ಉತ್ತರದಲ್ಲಿ 4 ಅಂಕಿಗಳ ನಂತರ. ಸೊ 4 ಅಂಕಿ ನಂತರ ಬಿಂದು. ಇದರರ್ಥ ಇದು 1 ಬಿಂದು 0 1 0. ಇದು 9ನೇ ಪ್ರಶ್ನೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಓಕೆ, ಇದನ್ನ ಈ ರೀತಿ ಬರ್ಕೊಂಡು 1 0 0 0 1 ಬಿಂದನ್ನು ಬಿಟ್ಟು ಬರ್ಬೋದು. ಇಂಟು 1 ಬಿಂದು 1ನ್ನ ಬಿಂದು ಬಿಟ್ರೆ 11, ಹೌದಲ್ಲ? ಗುಣಾಕಾರ ಮಾಡ್ಕೊಳ್ಳಿ. 11 ಇಂಟು 1 11, 11 ಇಂಟು 0 0. ಇದು 1 ಅದೇ ರೀತಿ ಬರ್ಕೊಳ್ಳಿ. 11 ಇಂಟು 0 0, 11 ಇಂಟು 0 0, 11 ಇಂಟು 1 11. ಇದರಂತ ಉತ್ತರ 1 1 0 0 1 1. ಈಗ ಇಲ್ಲಿ ಬಿಂದು 2 ಅಂಕಿಯ ನಂತರ, ಇಲ್ಲಿ ಬಿಂದು 1 ಅಂಕಿಯ ನಂತರ. ಇದರರ್ಥ ಉತ್ತರದಲ್ಲಿ ಬಿಂದು ಬರಬೇಕು ಒಟ್ಟಾಗಿ 3 ಅಂಕಿಗಳ ನಂತರ. ಸೊ 3 ಅಂಕಿ ನಂತರ ಬಿಂದು. ಸೊ ಇದು ಅಭ್ಯಾಸ 2.6ರಲ್ಲಿ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಸಮಸ್ಯೆ. ಇದರರ್ಥ ವಿದ್ಯಾರ್ಥಿಗಳು ಇದರೊಂದಿಗೆ ಅಭ್ಯಾಸ 2.6 ಕಂಪ್ಲೀಟ್ ಆಗಿ ಮುಗಿಯಿತು. ಸೊ ಇದರೊಂದಿಗೆ ವಿದ್ಯಾರ್ಥಿಗಳೇ ಈ ಅಧ್ಯಾಯ ಅಂದ್ರೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳಿಗೆ ಸಂಬಂಧಪಟ್ಟಂತೆ ಭಿನ್ನ ರಾಶಿಗಳ ಭಾಗಾಕಾರ ಇದೊಂದು ಕಾನ್ಸೆಪ್ಟ್ ಈ ಅಧ್ಯಾಯದಲ್ಲಿ ಈಗ ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಇರುವುದು ಅಭ್ಯಾಸ 2.0. ಸೊ ನೀವು ಹಿಂದಿನ ವಿಡಿಯೋ ಹಾಗೂ ಈ ವಿಡಿಯೋದಿಂದ ಈ ದಶಮಾಂಶವನ್ನು ಯಾವ ರೀತಿ ಈಸಿಯಾಗಿ ಗುಣಾಕಾರ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ, ಹೌದಲ್ಲ? ಸೊ ಈಗ ಮುಂದಿನ ವಿಡಿಯೋದಲ್ಲಿ ದಶಮಾಂಶ ಯಾವ ರೀತಿ ಈಸಿಯಾಗಿ ಭಾಗಾಕಾರ ಮಾಡೋದನ್ನ ಸಹ ನಾವು ತಿಳ್ಕೊಂಡು. ಸೊ ತಪ್ಪದೆ ಆ ವಿಡಿಯೋ ಸಹ ನೋಡಿ. ಎಲ್ಲ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೆಲ್ ಐಕಾನ್ ಒತ್ತಿ ನಿಮ್ಮ ವಿಜ್ಞಾನ ವಿಡಿಯೋ ಸಹ ನೋಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಬರೀ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.